ಹಲೋ. ಏನು ಮಾಡ್ತಿದ್ದೀಯ ಸುನೀತಾ? ಹೌದಾ? ಅಯ್ಯೋ, ನೀನಾದರೂ ಈಗಾದರೂ ಒಳ್ಳೆ ಗಂಡ ಸಿಗಿದ್ದಾನೆ ಅಂತ ಹೇಳ್ಬೋದು. ನನ್ನ ಗಂಡನಿಗೆ ನನ್ನ ಅತ್ತೆ ಏನಾದರೂ ಹೇಳಿದ್ರೆ ಉಂಟಲ್ವ, ಅವರು ದೊಡ್ಡವರು ಹಾಗೇನೆ ಹೇಳ್ತಾರೆ, ಏನು ಹೇಳ್ಬೇಡ ಏನು ಹೇಳ್ಬೇಡ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ ಅವರು. ಆದರೆ ನನ್ನ ಇದು ನೋಡು, ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕಂತಿದ್ದೆ, ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ. ಆವಾಗ ಇದು ಯಾಕೆ ಗಂಡಸರ ಥರ ಗಂಡು ಬೇರೆ ಥರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ತಾ ಇದೆಯಾ? ನಿನಗೆ ಬೇರೆ ಸ್ಯಾರಿ ಏನಿಲ್ವಾ ಅಂತ ಹೇಳ್ತಾರೆ. ಇವ್ರದ್ದು ಹಳೆ ಕಾಲ ಸ್ಟೈಲ್ನ ನನ್ನ ಜೊತೆ ಹೇಳ್ತಾರೆ ನೋಡು. ಎಷ್ಟು ಕೋಪ ಬರುತ್ತೆ ಗೊತ್ತುಂಟಾ? ಮೊದಲು ಹೊಡಿಬೇಕಾಗಿರೋದು ನನ್ನ ಗಂಡನಿಗೆ. ಯಾಕಂತ ಹೇಳಿದ್ರೆ ಅವರು ದೊಡ್ಡವರು ಹಾಗೆ ಹೇಳ್ತಾರೆ, ನೀನು ಅವ್ರಿಗೆಲ್ಲ ಏನು ಹೇಳ್ಕೊ ಹೋಗ್ಬೇಡ ಆಯ್ತಾ ಅದ ಹೇಳ್ತಾರೆ. ನೋಡಿ ನಿನಗೆ ಎಷ್ಟು ಒಳ್ಳೆ ಗಂಡ ಸಿಕ್ಕಿದಾನಂತ. ಅದನ್ನು ಇವಾಗ ನನ್ನ ಗಂಡನಿಗೆ ಫೋನ್ ಮಾಡಿ ಹೇಳ್ಬೇಕು. ಹೇಳ್ತೀನಿ ನೋಡಿ ಇವಾಗ. ಅವನಿಗೆ ಇಲ್ಲಿ ಮನೇಲಿ ಯಾರಾದರೂ ನನಗೇನಾದರೂ ಹೇಳಿದ್ರೆ ಉಂಟಲ್ವ, ಮೊದಲು ನಾನು ಬೈಯದೆ ನನ್ನ ಗಂಡನಿಗೆ. ನೋಡು ಅವನಿಗೆ ಸರಿಯಾಗಿದೆ. ಮತ್ತು ಭಾವ ಕೆಲ್ಸಕ್ಕೆ ಹೋದ್ರಾ? ಬಿಡು ಪಾಪ, ನಿನ್ನ ಭಾವ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ನಿನಗೆ ಯಾವ ಥರ ಡ್ರೆಸ್ ಬೇಕೋ ಅದೆಲ್ಲ ಹಾಕಲಿಕ್ಕೆ ಬಿಡ್ತಾರೆ. ಆದರೆ ನನ್ನ ಗಂಡ ಹಂಗೆ ಅಲ್ಲ, ನನ್ನ ಗಂಡ ಹಾಕಕ್ಕೆ ಬಿಡ್ತಾನೆ. ಆದರೆ ಅಮ್ಮನ ಮಾತೆ ಯಾವತ್ತೂ ಕೇಳಬೇಕು. ಅಮ್ಮನ ಮಗ ಅಲ್ವಾ, ಯಾವತ್ತೂ ಬಿಟ್ಕೊಡ್ತಾನೆ ಹೇಳು. ಆದರೂ ಅಮ್ಮನಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟು ಒಂದು ಹೆಂಡತಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೋದಲ್ಲ, ಅದೆಲ್ಲ ಏನೂ ಮಾಡಲ್ಲ. ಸರಿ, ಈಗ ಅವನಿಗಿದ್ದ ನೋಡು, ಅವ್ನಿಗೆ ಗ್ರಾಚಾರ ಬಿಡಿಸ್ತೀನಿ ಮೊದಲು.